ಪ್ರೈಸ್ ದ ಲಾರ್ಡ್. ಕರ್ತನ ಕೃಪೆಯುಳ್ಳ ನಾಮಕ್ಕೆ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ. ನನ್ನನ್ನು ವೀಕ್ಷಿಸುವ ನನ್ನ ಸಹೋದರ ಹಾಗೂ ಸಹೋದರಿಯರೇ, ಬೇಗನೆ ಬರ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿರುವಂಥ ನಮ್ಮ ಕರ್ತನಾದ ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಸ್ವಾಗತಿಸ್ತೇನೆ. ನಿಮಗೊಂದೊಳ್ಳೆ ಕಿವಿ ಮಾತನ್ನು ಹೇಳುವುದಕ್ಕೆ ಇಷ್ಟಪಡ್ತೇನೆ. ಎಷ್ಟೋ ಜನರು ನಾನು ಹೀಗಾದರೆ ಒಳ್ಳೆಯದು, ಹಾಗಾದರೆ ಒಳ್ಳೆಯದು ಎಂಬುದಾಗಿ ಹೇಳ್ಕೊಳ್ತಾರೆ. ಪ್ರೆಸೆಂಟ್ ಆಗಿ ಒಬ್ಬ ಸಹೋದರನನ್ನ ವಿದ್ಯಾರ್ಥಿಗೆ ನಾನು ಭೇಟಿಯಾಗಿದ್ದೆ. ಆ ವಿದ್ಯಾರ್ಥಿಗೆ ಕೇಳಿದಾಗ ನೀನು ಏನಾಗ್ತೀಯಪ್ಪ ಅಂತೇಳಿ ನಾನು ಕೇಳಿದಾಗ ಅವನು ಹೇಳ್ತಾನೆ, ಅಂಕಲ್ ನಾನು ಮಿಲ್ಟ್ರಿಗೆ ಹೋಗ್ತೇನೆ, ಯಾಕಂದ್ರೆ ನಮ್ಮ ಅಂಕಲ್ ಅವರು ಮಿಲ್ಟ್ರಿಯಲ್ಲಿ ಇದ್ದಾರೆ, ಅದು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಎಂಬುದಾಗಿ. ಒಬ್ಬ ಮೆಡಿಕಲ್ ಓದುವಂತ ಸಹೋದರಿಗೆ ಕೇಳಿದೆ, ಅಮ್ಮ ನೀನ್ ಏನಾಗ್ಬೇಕಂತ ಇದ್ದೀನಿ? ನಾನು ಒಬ್ಬಳು ಡಾಕ್ಟರ್ ಆಗ್ಬೇಕಂತ ಇದ್ದೀನಿ. ಯಾಕೆ? ನಮ್ಮ ಮಮ್ಮಿ ಡಾಕ್ಟರ್ ಇದ್ದಾರೆ, ನನಗೂ ಡಾಕ್ಟರ್ ಆಗಂತ ಹೇಳಿದ್ದಾರೆ. ಡಾಕ್ಟರ್ ಆದ್ರೆ ತುಂಬಾ ಒಳ್ಳೆಯದು, ಒಬ್ಬರ ಜೀವವನ್ನು ಉಳಿಸುವುದಕ್ಕೆ ಬಹಳ ಅನುಕೂಲ ಆಗ್ತದೆ ಅಂಕಲ್. ಮತ್ತು ಜ್ವರದಲ್ಲಿ, ರೋಗದಲ್ಲಿ ಎಷ್ಟೋ ಜನರು ಬಿದ್ದಿರ್ತಾರೆ, ಅವರನ್ನು ನೋಡುವಾಗ ಅಯ್ಯೋ ಪಾಪ ಅನ್ನಿಸ್ತದೆ, ಅವರ ಸೇವೆ ಮಾಡ್ಬೇಕೆಂಬುದಾಗಿ ನನಗೆ ಆಸೆ ಎಂಬುದಾಗಿ. ನನ್ನನ್ನು ವೀಕ್ಷಿಸುವ ನನ್ನ ಸಹೋದರ ಹಾಗೂ ಸಹೋದರಿಯರೇ, ನೀವು ಯಾರನ್ನು ನೋಡಿ ಏನನ್ನ ಆಗ್ಬೇಕೆಂಬುದಾಗಿ ಇಷ್ಟಪಡ್ತೀರಿ? ಬೈಬಲಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತರಿಗೆ 12 ಮಂದಿ ಶಿಷ್ಯಂದಿರು, ಅದರಲ್ಲಿ ಪೇತ್ರ ಅನ್ನುವಂಥ ಒಬ್ಬ ವ್ಯಕ್ತಿ, ಆತನು ದೋಣಿ ಒಳಗಡೆ ಕುತ್ಕೊಂಡು ದೋಣಿಯನ್ನು ಮುಳುಗುವಾಗ ಮುಂದೆ ಬರುವಂತ ಯೇಸುವನ್ನು ನೋಡಿ ಇದನ್ನು ಹೇಳ್ತಾನೆ, ಅಯ್ಯೋ ನೀನು ಬರುವಂತ ನಮ್ಮ ಗುರುವೇ, ನಮ್ಮ ರಕ್ಷಕನೇ, ನಮ್ಮ ದೇವರೇ ಆಗಿರುವುದಾದ್ರೆ ನೀನು ನೀರಿನ ಮೇಲೆ ನಡೆದು ಬರುವಂತೆಯೇ ನನ್ನನ್ನು ನೀರಿನ ಮೇಲೆ ನಡೆಸು ಎಂಬುದಾಗಿ ಅವನು ಹೇಳ್ತಾನೆ. ಅಂದ್ರೆ ತನ್ನ ಗುರುವಿನ ಹಾಗೆ ನೀರಿನ ಮೇಲೆ ನಡೆಯುವುದಕ್ಕೆ ಈತನು ನೋಡಿದನು ಮತ್ತು ಪ್ರಯತ್ನ ಮಾಡಿದನು. ಹೌದು ಪ್ರಿಯರೇ, ಎಲಿಯನು ಸಹ ತಾನು ಏನು ಅದ್ಭುತ ಮಹತ್ ಕಾರ್ಯಗಳನ್ನು ಮಾಡಿದನೋ, ಎಲಿಷನು ಸಹ ಅದನ್ನೇ ಮಾಡುವುದಕ್ಕೆ ಆಸೆ ಪಟ್ಟು ಅದನ್ನೇ ಮಾಡಿದನು. ಮೋಸೆಯು ತಾನು ಏನ್ ಮಾಡಿದನೋ ಅದನ್ನೇ ಯೆಹೋಶುವನು ಸಹ ಮಾಡ್ತಾನೆ. ಸಮುದ್ರ ನೀರು 2 ಭಾಗ ಮಾಡುವಂಥದ್ದನ್ನು ನಾವು ನೋಡ್ತೇವೆ ಪ್ರಿಯರೇ. ಈ ಒಂದು ಸಮಯದಲ್ಲಿ ಪ್ರಿಯ ನನ್ನ ಸಹೋದರ ಸಹೋದರಿಯರೇ, ಇವತ್ತು ನೀವು ಯಾರನ್ನ ನೋಡಿ ಏನನ್ನ ಆಗ್ಬೇಕೆಂಬುದಾಗಿ ಆಸೆ ಪಡ್ತಾ ಇದ್ರಿ, ಏನನ್ನ ಮಾಡುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ರಿ, ಅದು ತುಂಬಾ ಒಳ್ಳೆಯದು. ಅದುದರಿಂದ ಜೀವನದಲ್ಲಿ ಏನಾದರೂ ಸಾಧಿಸಿರಿ, ಜೀವನದಲ್ಲಿ ಏನಾದರೂ ಮಾಡಿರಿ ಎಂಬುದಾಗಿ ನಿಮ್ಮನ್ನ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು.